1963ರ ಡಿಸೆಂಬರ್ 1ರಂದು ನಾಗಾಲ್ಯಾಂಡ್ ಅನ್ನು ಔಪಚಾರಿಕವಾಗಿ ಭಾರತದ 16ನೇ ರಾಜ್ಯವೆಂದು ಘೋಷಿಸಲಾಯಿತು. ಇದು ಭಾರತದ ಈಶಾನ್ಯ ಪ್ರದೇಶದಲ್ಲಿದೆ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ನಾಗಾಲ್ಯಾಂಡ್ನ ರಾಜಧಾನಿ ಕೊಹಿಮಾ ಮತ್ತು ರಾಜ್ಯದ ದೊಡ್ಡ ನಗರ ದಿಮಾಪುರ್. ನಾಗಾಲ್ಯಾಂಡ್ನ ಭೌಗೋಳಿಕ ಸ್ಥಳವು ವಿಭಿನ್ನವಾಗಿದೆ. ಇದರ ಗಡಿಗಳು ಅಸ್ಸಾಂ, ಅರುಣಾಚಲ ಪ್ರದೇಶ ಹಾಗೂ ಮಣಿಪುರದೊಂದಿಗೆ ಇದ್ದು, ಜೊತೆಗೆ ಮ್ಯಾನ್ಮಾರ್ನೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಕೂಡ ಹೊಂದಿದೆ. ನಾಗಾಲ್ಯಾಂಡ್ ಭೂಮಿ ದಟ್ಟವಾದ ಕಾಡುಗಳು, ಬೆಟ್ಟಗಳು ಮತ್ತು ನದಿಗಳಿಂದ ಆವೃತವಾಗಿದ್ದು, ಇದು ವಿಶೇಷ ಪರಿಸರ ಮತ್ತು ಜೀವ ವೈವಿಧ್ಯಗಳನ್ನು ಹೊಂದಿದೆ. ರಾಜ್ಯದ ಜನಸಂಖ್ಯೆಯು ಮುಖ್ಯವಾಗಿ ವಿವಿಧ ಬುಡಕಟ್ಟು ಸಮುದಾಯಗಳನ್ನು ಒಳಗೊಂಡಿದೆ. ಪ್ರತಿಯೊಂದು ಜನಾಂಗವು ತನ್ನದೇ ಆದ ಭಾಷೆ, ಸಂಪ್ರದಾಯಗಳು ಮತ್ತು ಹಬ್ಬಗಳನ್ನು ಹೊಂದಿವೆ. ಹಾರ್ನ್ಬಿಲ್ ಹಬ್ಬವು ಇಲ್ಲಿನ ವಾರ್ಷಿಕ ಹಬ್ಬವಾಗಿದೆ. ನಾಗಾ ಸಮುದಾಯದ ಸಾಂಸ್ಕೃತಿಕ ಮತ್ತು ರಾಜಕೀಯ ಆಕಾಂಕ್ಷೆಗಳನ್ನು ಗುರುತಿಸುವುದು ಮತ್ತು ಅವರನ್ನು ರಾಷ್ಟ್ರೀಯ ಮುಖ್ಯವಾಹಿನಿಗೆ ಸೇರಿಸುವುದು ರಾಜ್ಯ ರಚನೆಯ ಉದ್ದೇಶವಾಗಿತ್ತು. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂದರೆ BSF ಅನ್ನು 1965ರ ಡಿಸೆಂಬರ್ 1ರಂದು ಸ್ಥಾಪಿಸಲಾಯಿತು. ಈ ಪಡೆ ಭಾರತ ಸರ್ಕಾರದ ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಭಾರತದ ಗಡಿಗಳನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಹೊಂದಿದೆ. 1965ರ ಭಾರತ-ಪಾಕಿಸ್ತಾನ ಯುದ್ಧದ ನಂತರ ಗಡಿ ಭದ್ರತೆಯನ್ನು ಬಲಪಡಿಸಲು BSF ಅನ್ನು ವಿಶೇಷವಾಗಿ ರಚಿಸಲಾಯಿತು. BSF ವಿಶ್ವದ ಅತಿ ದೊಡ್ಡ ಗಡಿ ಭದ್ರತಾ ಪಡೆಗಳಲ್ಲಿ ಒಂದಾಗಿದೆ ಮತ್ತು ಇದನ್ನು ಭಾರತದ ಮೊದಲ ರಕ್ಷಣಾ ಸಾಲು ಎಂದು ಕರೆಯಲಾಗುತ್ತದೆ. ಈ ಪಡೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದೊಂದಿಗೆ ಭಾರತದ ಅಂತಾರಾಷ್ಟ್ರೀಯ ಗಡಿಗಳನ್ನು ಕಾಪಾಡುತ್ತದೆ. BSF ಪ್ರಧಾನ ಕಚೇರಿಯು ನವದೆಹಲಿಯಲ್ಲಿದೆ ಮತ್ತು ಅದರ ಘಟಕಗಳನ್ನು ದೇಶಾದ್ಯಂತ ವಿವಿಧ ಗಡಿಗಳಲ್ಲಿ ನಿಯೋಜಿಸಲಾಗಿದೆ. ಗಡಿಯಾಚೆಗಿನ ಒಳನುಸುಳುವಿಕೆಯನ್ನು ತಡೆಗಟ್ಟುವುದು, ಕಳ್ಳಸಾಗಾಣಿಕೆಯನ್ನು ನಿಯಂತ್ರಿಸುವುದು ಮತ್ತು ಗಡಿಯ ಸಮೀಪ ವಾಸಿಸುವ ನಾಗರಿಕರ ಸುರಕ್ಷತೆಯನ್ನು ಖಾತ್ರಿಪಡಿಸುವುದು ಇದರ ಕರ್ತವ್ಯಗಳಾಗಿವೆ. ಭಾರತದ ಜಲ, ಭೂಮಿ ಮತ್ತು ವಾಯು ಪರಿಸರದಲ್ಲಿ ಸಕ್ರಿಯ ಪಾತ್ರ ವಹಿಸುವ ಸಾಮರ್ಥ್ಯ BSFನ ವಿಶೇಷತೆಯಾಗಿದೆ. ಇದು ತನ್ನದೇ ಆದ ನೌಕಾ ಘಟಕಗಳು, ಒಂಟೆ ಮತ್ತು ಅಶ್ವದಳದ ಘಟಕಗಳನ್ನು ಹೊಂದಿದೆ. ಜೊತೆಗೆ ಆಧುನಿಕ ಶಸ್ತ್ರಾಸ್ತ್ರಗಳು ಮತ್ತು ತಂತ್ರಜ್ಞಾನವನ್ನು ಹೊಂದಿದೆ. BSF ಗಡಿ ಕಾವಲು ಮಾತ್ರವಲ್ಲದೆ ವಿಪತ್ತುಗಳ ಸಂದರ್ಭದಲ್ಲಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಯಲ್ಲಿಯೂ ತನ್ನ ದಕ್ಷತೆಯನ್ನು ಸಾಬೀತುಪಡಿಸಿದೆ. 1924ರ ಡಿಸೆಂಬರ್ 1ರಂದು ಮೇಜರ್ ಶೈತಾನ್ ಸಿಂಗ್ ಭಾಟಿ ರಾಜಸ್ಥಾನದ ಜೋಧ್ಪುರದಲ್ಲಿ ಜನಿಸಿದರು. ಭಾರತೀಯ ಸೇನೆಯ ವೀರಪುತ್ರರಲ್ಲಿ ಶೈತಾನ್ ಸಿಂಗ್ ಕೂಡ ಒಬ್ಬರು. ಅವರು ತಮ್ಮ ಧೈರ್ಯ ಮತ್ತು ನಾಯಕತ್ವದಿಂದ ಭಾರತೀಯ ಮಿಲಿಟರಿ ಇತಿಹಾಸದಲ್ಲಿ ಅಳಿಸಲಾಗದ ಛಾಪು ಮೂಡಿಸಿದರು. ಅವರು ಕುಮಾನ್ ರೆಜಿಮೆಂಟ್ನ 13ನೇ ಬೆಟಾಲಿಯನ್ನಲ್ಲಿದ್ದರು ಮತ್ತು 1962ರ ಭಾರತ-ಚೀನಾ ಯುದ್ಧದ ಸಮಯದಲ್ಲಿ ಲಡಾಖ್ನ ಚುಸುಲ್ ಕಣಿವೆಯ ರೆಜಾಂಗ್ಲಾ ಪೋಸ್ಟ್ನಲ್ಲಿ ನಿಯೋಜಿಸಲ್ಪಟ್ಟಿದ್ದರು. 1962ರ ನವೆಂಬರ್ 18ರಂದು ಲಡಾಖ್ನ ರೆಜಾಂಗ್ಲಾ ಪಾಸ್ನಲ್ಲಿ ಐತಿಹಾಸಿಕ ಯುದ್ಧವು ನಡೆಯಿತು. ಅಲ್ಲಿ ಮೇಜರ್ ಶೈತಾನ್ ಸಿಂಗ್ ನೇತೃತ್ವದ ಕುಮಾನ್ ರೆಜಿಮೆಂಟ್ನ ಚಾರ್ಲಿ ಕಂಪನಿಯು ಅಗಾಧ ಶತ್ರು ಸಂಖ್ಯೆಯನ್ನು ಎದುರಿಸಿತು. ಈ ಕಠಿಣ ಪರಿಸ್ಥಿತಿಯಲ್ಲಿ ಮೇಜರ್ ಶೈತಾನ್ ಸಿಂಗ್ ಮತ್ತು ಅವರ ತಂಡದ ಕೇವಲ 120 ಸೈನಿಕರು 1000ಕ್ಕೂ ಹೆಚ್ಚು ಚೀನಿ ಸೈನಿಕರ ದಾಳಿಯನ್ನು ಧೈರ್ಯದಿಂದ ಎದುರಿಸಿದರು. ತೀವ್ರವಾದ ಚಳಿ ಮತ್ತು ಸೀಮಿತ ಸಂಪನ್ಮೂಲಗಳ ಹೊರತಾಗಿಯೂ ಅವರು ಹೆಚ್ಚಿನ ಧೈರ್ಯವನ್ನು ಪ್ರದರ್ಶಿಸಿದರು ಮತ್ತು ಶತ್ರುಗಳಿಗೆ ಭಾರೀ ನಷ್ಟವನ್ನು ಉಂಟುಮಾಡಿದರು. ಮೇಜರ್ ಶೈತಾನ್ ಸಿಂಗ್ ಈ ಯುದ್ಧದಲ್ಲಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು, ಆದರೆ ತಮ್ಮ ಮಾತೃಭೂಮಿಯ ರಕ್ಷಣೆಯಲ್ಲಿ ಅಮರರಾದರು. ಅವರ ಶೌರ್ಯವನ್ನು ಗುರುತಿಸಿ ಅವರಿಗೆ ಮರಣೋತ್ತರವಾಗಿ ಭಾರತದ ಅತ್ಯುನ್ನತ ಮಿಲಿಟರಿ ಗೌರವವಾದ ಪರಮವೀರ ಚಕ್ರ ನೀಡಿ ಗೌರವಿಸಲಾಯಿತು. ದತ್ತಾತ್ರೇಯ ಬಾಲಕೃಷ್ಣ ಕಾಲೇಲ್ಕರ್ ಅವರು 1885ರ ಡಿಸೆಂಬರ್ 1ರಂದು ಸತಾರಾದಲ್ಲಿ ಜನಿಸಿದರು. ಜನರು ಅವರನ್ನು ಪ್ರೀತಿಯಿಂದ ಕಾಕಾ ಕಾಲೇಲ್ಕರ್ ಎಂದು ಕರೆಯುತ್ತಿದ್ದರು. ಕಾಕಾ ಕಾಲೇಲ್ಕರ್ ಅವರು ಭಾರತದ ಪ್ರಸಿದ್ಧ ಶಿಕ್ಷಣ ತಜ್ಞ, ಪತ್ರಕರ್ತ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. MK ಗಾಂಧಿಯವರ ನಿಕಟವರ್ತಿಯಾಗಿದ್ದ ಅವರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಭಾರತೀಯ ಸಮಾಜವನ್ನು ಜಾಗೃತಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಕಾಲೇಲ್ಕರ್ ಅವರು ಗಾಂಧಿಯವರ ಆದರ್ಶಗಳು ಮತ್ತು ಸಿದ್ಧಾಂತಗಳ ಪ್ರಬಲ ಬೆಂಬಲಿಗರೆಂದು ಪರಿಗಣಿಸಲ್ಪಟ್ಟರು. ಶಿಕ್ಷಣ ಕ್ಷೇತ್ರದಲ್ಲೂ ಗಮನಾರ್ಹ ಕೊಡುಗೆ ನೀಡಿದ್ದರು. ಅವರು ಭಾರತೀಯ ಪುನರ್ನಿರ್ಮಾಣ ಮತ್ತು ರಾಷ್ಟ್ರೀಯ ಶಿಕ್ಷಣದ ಬೆಂಬಲಿಗರಾಗಿದ್ದರು ಮತ್ತು ಶಿಕ್ಷಣವನ್ನು ಭಾರತೀಯ ಸಂಪ್ರದಾಯಗಳು ಹಾಗೂ ಸಾಂಸ್ಕೃತಿಕ ಮೌಲ್ಯಗಳೊಂದಿಗೆ ಜೋಡಿಸಲು ಒತ್ತು ನೀಡಿದ್ದರು. ಅವರು ಪತ್ರಿಕೋದ್ಯಮದ ಮೂಲಕ ಸಾಮಾಜಿಕ ಮತ್ತು ರಾಜಕೀಯ ವಿಷಯಗಳನ್ನು ಎತ್ತಿ ತೋರಿಸಿದ್ದರು. ಅವರ ಲೇಖನಗಳು ಭಾರತೀಯ ಸಮಾಜವನ್ನು ಪ್ರೇರೇಪಿಸಿದವು ಮತ್ತು ರಾಷ್ಟ್ರೀಯ ಏಕತೆಯ ಸಂದೇಶದಿಂದ ತುಂಬಿದ್ದವು. ಕಾಕಾ ಕಾಲೇಲ್ಕರ್ ಅವರು ತಮ್ಮ ಸಾಹಿತ್ಯ ಮತ್ತು ಸಾಮಾಜಿಕ ಚಟುವಟಿಕೆಗಳಿಂದ ಸದಾ ಸ್ಮರಣೀಯರಾಗಿದ್ದಾರೆ.
ಸ್ವಾತಂತ್ರ್ಯ ಹೋರಾಟಗಾರ್ತಿ ಸುಚೇತಾ ಕೃಪಲಾನಿ 1974ರ ಡಿಸೆಂಬರ್ 1ರಂದು ದೆಹಲಿಯಲ್ಲಿ ಕೊನೆಯುಸಿರೆಳೆದರು. ಸುಚೇತಾ ಭಾರತದಲ್ಲಿನ ರಾಜ್ಯದ ಮೊದಲ ಮಹಿಳಾ ಮುಖ್ಯಮಂತ್ರಿ. ಅವರು 1908ರ ಜೂನ್ 25ರಂದು ಹರಿಯಾಣದ ಅಂಬಾಲದಲ್ಲಿ ಜನಿಸಿದರು. ಸುಚೇತಾ ಕೃಪಲಾನಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಮುಖ ನಾಯಕ ಜೆ.ಬಿ. ಕೃಪಲಾನಿ ಅವರನ್ನು 28ನೇ ವಯಸ್ಸಿನಲ್ಲಿ ವಿವಾಹವಾದರು. ಮದುವೆಯ ನಂತರ ಸುಚೇತಾ ಕೂಡ ರಾಜಕೀಯದಲ್ಲಿ ಸಕ್ರಿಯರಾದರು. 1940ರಲ್ಲಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ ಶಾಖೆಯನ್ನು ಸ್ಥಾಪಿಸಿದರು. ಆದರೆ 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಸಕ್ರಿಯರಾಗಿದ್ದರಿಂದ 1 ವರ್ಷ ಜೈಲು ಸೇರಬೇಕಾಯಿತು. ನಂತರ 1946ರಲ್ಲಿ ಅವರು ಸಂವಿಧಾನ ಸಭೆಯ ಸದಸ್ಯರಾಗಿ ಆಯ್ಕೆಯಾದರು. 1949ರಲ್ಲಿ ಅವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಗೆ ಪ್ರತಿನಿಧಿಯಾಗಿ ಆಯ್ಕೆಯಾದರು. ಭಾರತ ಸ್ವತಂತ್ರವಾದ ನಂತರ ಅವರು ಕಾಂಗ್ರೆಸ್ ಪಕ್ಷದಿಂದ ಬೇರ್ಪಟ್ಟರು ಮತ್ತು ತಮ್ಮದೇ ಆದ ಕಿಸಾನ್ ಮಜ್ದೂರ್ ಪ್ರಜಾ ಪಕ್ಷವನ್ನು ಸ್ಥಾಪಿಸಿದರು ಮತ್ತು ನವದೆಹಲಿಯಿಂದ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮೂಲಕ ಸಂಸದರಾದರು. 1963ರಲ್ಲಿ ಸುಚೇತಾ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡರು ಮತ್ತು 1967ರ ಮಾರ್ಚ್ 13ರವರೆಗೆ ಈ ಹುದ್ದೆಯಲ್ಲಿದ್ದರು. 1990ರ ಡಿಸೆಂಬರ್ 1ರಂದು ಪ್ರಸಿದ್ಧ ರಾಜಕಾರಣಿ ಮತ್ತು ರಾಜತಾಂತ್ರಿಕ ವಿಜಯಲಕ್ಷ್ಮಿ ಪಂಡಿತ್ ಡೆಹ್ರಾಡೂನ್ನಲ್ಲಿ ಕೊನೆಯುಸಿರೆಳೆದರು. ಅವರು ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ಸಹೋದರಿ. ವಿಜಯಲಕ್ಷ್ಮಿ ಪಂಡಿತ್ ಅವರು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸಕ್ರಿಯ ಪಾತ್ರವನ್ನು ವಹಿಸಿದ್ದಾರೆ ಎಂದು ನಂಬಲಾಗಿದೆ. ಇದರಿಂದಾಗಿ ಅವರು ಜೈಲಿಗೆ ಹೋಗಬೇಕಾಯಿತು. ಅವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದರು. ವಿಜಯಲಕ್ಷ್ಮಿ ಅವರು 1953ರಿಂದ 1954ರವರೆಗೆ ಈ ಹುದ್ದೆಯಲ್ಲಿದ್ದರು. ಆದಾಗ್ಯೂ ನೆಹರು ಕುಟುಂಬದ ಪರಂಪರೆಯು ಅವರ ಯಶಸ್ಸಿಗೆ ಕಾರಣವಾಗಿದೆ ಎಂದು ಪರಿಗಣಿಸಲಾಗಿದೆ. ಅವರ ಆದರ್ಶವಾದಿ ವಿಧಾನವು ಪ್ರಾಯೋಗಿಕತೆಯ ಕೊರತೆಯಿಂದಾಗಿ ಕೆಲವೊಮ್ಮೆ ಟೀಕಿಸಲ್ಪಟ್ಟಿತ್ತು. ಅಲಿಪ್ತ ಚಳುವಳಿಯಲ್ಲಿ ಅವರ ಪಾತ್ರ ವಿವಾದಾತ್ಮಕವಾಗಿಯೇ ಉಳಿಯಿತು. ವಿಜಯಲಕ್ಷ್ಮಿ ಪಂಡಿತ್ 1960ರ ದಶಕದಲ್ಲಿ ಭಾರತಕ್ಕೆ ಮರಳಿದರು ಮತ್ತು ರಾಜಕೀಯದಲ್ಲಿ ಸಕ್ರಿಯರಾದರು. 1962ರಿಂದ 1964ರವರೆಗೆ ಅವರು ಭಾರತದಲ್ಲಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದರು. ನಂತರ 1968ರ ಹೊತ್ತಿಗೆ ಅವರು ಫೂಲ್ಪುರದಿಂದ ಲೋಕಸಭೆಯ ಸದಸ್ಯರಾಗಿ ಆಯ್ಕೆಯಾದರು. ಇದರ ನಂತರ ಅವರು ರಾಜಕೀಯದಿಂದ ನಿವೃತ್ತರಾದರು ಮತ್ತು ಡೆಹ್ರಾಡೂನ್ನಲ್ಲಿ ವಾಸಿಸಲು ಪ್ರಾರಂಭಿಸಿದರು. ಡಿಸೆಂಬರ್ 1 ಪ್ರತಿ ವರ್ಷ ವಿಶ್ವ ಏಡ್ಸ್ ದಿನವನ್ನಾಗಿ ಆಚರಿಸಲಾಗುತ್ತದೆ. HIV ಮತ್ತು ಏಡ್ಸ್ ಕುರಿತು ಜಾಗೃತಿ ಮೂಡಿಸುವುದು, ತಡೆಗಟ್ಟುವ ಕ್ರಮಗಳತ್ತ ಗಮನ ಹರಿಸುವುದು ಮತ್ತು ಅದರಿಂದ ಬಾಧಿತರಾದವರೊಂದಿಗೆ ಒಗ್ಗಟ್ಟು ಪ್ರದರ್ಶಿಸುವುದು ಇದರ ಉದ್ದೇಶವಾಗಿದೆ. ಈ ದಿನದ ಆಚರಣೆಯು 1988ರಲ್ಲಿ ಪ್ರಾರಂಭವಾಯಿತು. ಈ ದಿನದಂದು ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು, ಆರೋಗ್ಯ ಸಂಸ್ಥೆಗಳು ಮತ್ತು ಸಮುದಾಯ ಗುಂಪುಗಳು ಜಾಗೃತಿ ಅಭಿಯಾನಗಳು, ಉಚಿತ ಪರೀಕ್ಷೆ ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತವೆ. ಈ ಸಾಂಕ್ರಾಮಿಕ ರೋಗವನ್ನು ಕೊನೆಗೊಳಿಸಲು ಒಗ್ಗಟ್ಟಿನಿಂದ ಕೆಲಸ ಮಾಡುವಂತೆ ಈ ದಿನವು ಸ್ಫೂರ್ತಿ ನೀಡುತ್ತದೆ.